ಕಾರ್ಯಕ್ರಮ ನೋಡೋಕ್ಕೆ ಒಂದು ಹಂಗ ಸಾಕಾಗಲ್ಲ, ಹೇಳೋಕ್ಕಾಗಲ್ಲ. ಮತ್ತೆ ಹೇಳಬೇಕಂದ್ರೆ ಜಯಣ್ಣ ಅವರು ಭಾರಿ ದೈವ ಭಕ್ತರೇ. ಅವರು ಭಾರಿ ದೈವ ಭಕ್ತರು. ಅವ್ರಿಗೆ ಏನು ಆಯುಷ್ಲು ಆರೋಗ್ಯ ಎಲ್ಲವನ್ನು ಕೊಟ್ಟು ಅವ್ರನ್ನ ಕಾಪಾಡಿ ಅಂತ ನಮ್ಮ ಕಡೆಯಿಂದ ಆಶೀರ್ವಾದ. ಹೊಸಕೋಟೆಯಲ್ಲಿ ಇದು 28 ವರ್ಷದಿಂದ ಜಯಣ್ಣವರು ಈ ಹಬ್ಬನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮೊದಲನೇ ಬಾರಿ ಜಮೀನು ಖರೀದಿ ಮಾಡಿದಾಗ ಆ ಜಮೀನಿಗೆ ಜೋಳಕಡ್ಡಿ ಅನ್ನೋದು ಏನು ಹಾಕಿ ಹಸುಗಳನ್ನ ಅದನ್ನು ಕಟ್ ಮಾಡಿದರೆ ಹಸುಗಳನ್ನ ಅದರಲ್ಲಿ ಮೇಯಕ್ಕೆ ಬಿಟ್ಟು ಅವಾಗ್ಲಿಂದನೂ ನಾವು ಆಗ್ಲಿಂದನೂ ಅವ್ರ ಹತ್ರ ಬೂಸ ತಗೊತಾ ಇದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ದನ ಕರುಗಳಿಗೆ ಬೂಸ ಏನಿದೆ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಅನುಕೂಲ ಮಾಡ್ತಾ ಇದ್ದಂಗೆ ನಾವು ರಾಸುಗಳು ಹಿಡ್ಕೊಂಡ್ಬರ್ತಾ ಇದ್ದೀವಿ. 20 ವರ್ಷದಿಂದ ಹಿಡ್ಕೊಂಡ್ಬಂದು ನಾವು ಪ್ರೈಸ್ ತಗೊಂಡು ಹೋಗ್ತಾನೆ ಇದ್ದೀವಿ. ಅವರು ಸತತವಾಗಿ 25 ವರ್ಷಗಳಿಂದ ನಡ್ಸ್ಕೊ ಬಂದು ವಿಜೃಂಭಣೆಯಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಪ್ರತಿ ಸಾರಿನೂ ಕೊಟ್ಟಾಗ ಅವ್ರ ತಾಯಿಯವರು ದೈವದಿನರಾದ ಮೇಲೆ ಇನ್ನೂ ವಿಜೃಂಭಣೆಯಿಂದ ಮಾಡ್ಕೊಬರ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಏನು ರಾಸುಗಳನ್ನ ಸಾಕುವಂತಹ ಎಲ್ಲ ರೈತರಿಗೂ ಸಹ ಪ್ರತಿ ವರ್ಷ ಪ್ರೋತ್ಸಾಹ ಕೊಡ್ತಾರೆ. ಮಕರ ಸಂಕ್ರಾಂತಿ ಹಬ್ಬ ಭಾರತ ದೇಶದ ಸಂಸ್ಕೃತಿ ಸಂಪ್ರದಾಯವನ್ನು ಎತ್ತಿ ತೋರಿಸುವ ಹಬ್ಬವಾಗಿದ್ದು ಹೊಸ ವರ್ಷದ ಮೊದಲ ಹಬ್ಬ ಇದಾಗಿದೆ ಎಂದು ಹೊಸಕೋಟೆ ನಗರದ ಬಿಜೆಪಿ ಅಧ್ಯಕ್ಷ ಸಿ ಜಯರಾಜ್ ತಿಳಿಸಿದ್ದಾರೆ. ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 28ನೇ ವರ್ಷದ ಸಂಕ್ರಾಂತಿ ಹಬ್ಬದ ಸಂಭ್ರಮ ಹಾಗೂ ರಾಸುಗಳಿಗೆ ಪಶು ಆಹಾರ ವಿತರಣೆ ಹಾಗೂ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾನು ಬಾಲ್ಯದಿಂದಲೂ ಗೋವುಗಳನ್ನು ಹೆಚ್ಚು ಪ್ರೀತಿಸುತ್ತೇನೆ. ನನ್ನ ತಾಯಿ ಈಶ್ವರಮ್ಮನವರು ಕೂಡ ಪಶು ಸಾಕಾಣಿಕೆ ಮಾಡಿ ಗೋಸೇವೆ ಮಾಡುತ್ತಿದ್ದರು. ಆದರೆ ಕಾರಣಾಂತರಗಳಿಂದ ಆ ಪಶುವನ್ನ ಮಾರಾಟ ಮಾಡಬೇಕಾಯಿತು. ಆದರೆ ಆ ಪಶು ನಮ್ಮ ತಾಯಿಯನ್ನ ಬಿಟ್ಟು ಹೋಗಲೇ ಇಲ್ಲ. ಆದ್ದರಿಂದ ಪಶುಗಳಲ್ಲಿ ನಮ್ಮ ತಾಯಿಯನ್ನ ನೋಡುತ್ತೇನೆ. ಆದರೆ ಈಗ ನಮ್ಮ ತಾಯಿ ಇಲ್ಲ. ಆದ ಕಾರಣ ನಮ್ಮ ತಾಯಿಯ ಹೆಸರಿನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿ ಉತ್ತಮ ರಾಸುಗಳಿಗೆ ಬಹುಮಾನ, ಹಾಲು ಉತ್ಪಾದಕರಿಗೆ ಹಾಲಿನ ಕ್ಯಾನ್ ವಿತರಣೆ ಮಾಡಿ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುತ್ತಿದ್ದೇನೆ ಎಂದರು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮುಖ್ಯವಾಗಿ ರೈತರಿಗೆ, ಗೋಗಳನ್ನು ಸಾಕ್ತಕ್ಕಂಥ ರೈತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೇ ರೀತಿ ವಿಶೇಷವಾಗಿ 28ನೇ ವರ್ಷದ ಈ ಮಕರ ಸಂಕ್ರಾಂತಿ ಕಾರ್ಯಕ್ರಮ ಈ ಬಾರಿ ವಿಶೇಷ ಅಂದರೆ 28ನೇ ತಾರೀಕು ಸುಮಾರು 500 ವರ್ಷಗಳಿಂದ ಕಾಯ್ಕೊಂಡಿದ್ದ ಶ್ರೀರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ. ಶ್ರೀರಾಮಚಂದ್ರನೇ ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದ ಸಂತೋಷ. ಆ ಸಂತೋಷದ ಸಂದರ್ಭ ಇಟ್ಕೊಂಡು ಈ ಮಕರ ಸಂಕ್ರಾಂತಿ ಹಬ್ಬವನ್ನು ರೈತರ ಹಬ್ಬ, ಬಡವರ ಹಬ್ಬ, ತಾಯಿಯ ಹಬ್ಬ, ಗೋಮಾತೆ ಹಬ್ಬ, ನಿಮ್ಮೆಲ್ಲರ ಏನೋ ಒಂದು ದೇವತೆ ಇದೆ. ಆ ಮಾತೃ ದೇವತೆ ನಮಗೆ ಒಂದು 2 ವರ್ಷ 3 ವರ್ಷ 4 ವರ್ಷ ಹಾಲು ಕೊಟ್ಟರೆ, ಆದರೆ ಈ ಮಾತೃ ದೇವತೆ ಗೋಮಾತೆ ನಮಗೆ ಉಸಿರಿರುವವರೆಗೂ ಹಾಲನ್ನು ಕೊಡುತ್ತೆ. ಹಾಲೇ ಎಲ್ಲ ಮೊಸರಿರ್ಬೋದು, ತುಪ್ಪ ಇರ್ಬೋದು, ಅದರಿಂದ ಬರ್ತಂಥ ಎಷ್ಟೋ ಒಂದು ಇದನ್ನು ನಾವು ಜೀವನ ಪೂರ್ತಿ ಸವಿತೇವೆ. ಆ ತಾಯಿಯ ಒಂದು ಕಾರ್ಯಕ್ರಮ 28ನೇ ವರ್ಷದ ಕಾರ್ಯಕ್ರಮ ಏನು ನಮ್ಮ ಹಿತೈಷಿಗಳು, ಸ್ನೇಹಿತರು, ಮಿತ್ರರು ಆಶೀರ್ವಾದದಿಂದ, ಮುಖ್ಯವಾಗಿ ಆ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದದಿಂದ, ಆ ಮಂಜುನಾಥ ಸ್ವಾಮಿ ನಮ್ಮ ಕೈಲಿ ಮಾಡಿಸ್ತಾ ಇದ್ದಾನೆ. ನಾವು ಮಾಡ್ತಾಯಿದ್ದೀವಿ, ನಮ್ಮದೇನಿಲ್ಲ. ನಾವೆಲ್ಲ ಒಂಥರ ಧೂಳಿದ್ದಂಗೆ. ಆ ಪರಮಾತ್ಮ ಮಂಜುನಾಥ ಸ್ವಾಮಿ ಈ ಕಾರ್ಯಕ್ರಮನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಯಾಕಂದರೆ ಕಾರ್ಯಕ್ರಮ ಚಿಕ್ಕದಲ್ಲ, ಭಾಳ ದೊಡ್ಡದು. ಆ ಕಾರ್ಯಕ್ರಮನ ನಮ್ಮ ಹಿತೈಷಿಗಳು ಹೇಳೋರು, ಇಲ್ಲ ಈ ವರ್ಷ ಮಾಡಲ್ಲ, ನಿಲ್ಲಿಸ್ಬಿಡ್ತಾರೆ, ಬರೋ ವರ್ಷ ನಿಲ್ಲಿಸ್ಬಿಡ್ತಾರೆ. ಈ ವರ್ಷನೂ ಭಾರತೀಯ ಜನತಾ ಪಾರ್ಟಿ ಬಂದು ನಿಲ್ಲಿಸ್ಬಿಡ್ತಾರೆ, ಕೊಡಲ್ಲ ಅಂದರು. ಆದರೂ ಆ ಮಂಜುನಾಥ ಸ್ವಾಮಿ ನಮ್ಮ ಕೈಲಿ ಮಾಡಿಸ್ತಾನೆ. ಇಷ್ಟು ದಿವಸ ಮಾಡ್ಕೊಂಬಂದಿದ್ದೀವಿ. ಏನು ರೈತರು, ಹೈನುಗಾರಿಕೆ ರೈತರು ಇದ್ದಾರೆ, ಹಸುನ ನಂಬ್ಕೊಂಡಿರೋರು, ಹಾಲು ನಂಬ್ಕೊಂಡಿರೋರು, ಅವ್ರಿಗೆಲ್ಲರೂ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಶುಭ ಆಗಲಿ. ಮುಖ್ಯವಾಗಿ ಈ ಹಬ್ಬ ತಾಯಿ ಹಬ್ಬ. ನಮ್ಮ ತಾಯಿ ತೀರೋಗಿ 10 ವರ್ಷ ಆಯಿತು. 10 ವರ್ಷ ನಾವು ತಾಯಿನ ಈ ಗೋಗಳಲ್ಲಿ ಕಾಣ್ತೇವೆ. ನಮ್ಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಮುಖ್ಯವಾಗಿ ಪ್ರೇರೇಪಣೆ ಅಂದರೆ ನಮ್ಮ ತಾಯಿನೇ. ತಾಯಿ ಹೇಳೋರು, ನಾನು ಒಂದು ಹಸು ಸಾಕಿದ್ದೆ, ಆ ಹಸು ತೊಗೊಂಡೋಗೋವಾಗ ಅದು ಹೋಗ್ತಾನೆ ಇರಲಿಲ್ಲ, ಆದರೂ ಎಳ್ಕೊಂಡೋದ್ರು. ಕಷ್ಟದಿಂದ ಹಸುನ ಮಾರಿದ್ವಿ ಅಂತ ನಮ್ಮ ತಾಯಿ ಹೇಳಿದ ಒಂದು ಮಾತುಗಳು. ಮತ್ತು ಸಂಕ್ರಾಂತಿ ಹಬ್ಬ ಧರ್ಮರಾಯ ದೇವಸ್ಥಾನ ಮೇಲಿನಪೇಟೆಯಲ್ಲಿ ಧರ್ಮರಾಯ ಮೊದಲು 1000 ಹಸು ಬರೋದು ಕಾರ್ಯಕ್ರಮನ, ಅದು 3 ಹಸು 10 ಹಸುಗೆ ಬಂತು. ಆ ಕಾರ್ಯಕ್ರಮ ದೇವಸ್ಥಾನದಿಂದ ಒಪ್ಕೊಂಡು ಆ ತಾಯಿ ಜ್ಞಾಪಕಾರ್ಥವಾಗಿ
ಯಾಕಂದರೆ ಈ ಹಸುಗಳಲ್ಲಿ ನಾವು ತಾಯಿ ಕಾಣ್ತೀವಿ. ಈ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ತಾಯಿ ಕಾರ್ಯಕ್ರಮ ಮಾಡ್ದಂಗೆ ಗೋವುಗಳ ಕಾರ್ಯಕ್ರಮ ಮಾಡಿದ್ರೆ ಇದು ತಾಯಿಯ ಕಾರ್ಯಕ್ರಮ. ಅದನ್ನು ಹೇಳಿದ್ದು ಮರ್ತಿದ್ದೆ. ಎಲ್ಲರ ತಾಯಿ ಅಂದರೆ ಯಾರ್ಯಾರಿಗಿಲ್ಲ, ತಾಯಿ ಯಾರ್ಯಾರಿಗಿದ್ದಾರೆ ಈ ಗೋವುಗಳಲ್ಲಿ ಕಾಣಬೇಕು ಅಂತ ತಮ್ಮನ್ನೆಲ್ಲರನ್ನೂ ಕೇಳ್ಕೊತಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 500 ವರ್ಷಗಳ ಇತಿಹಾಸದಲ್ಲಿ ಶ್ರೀರಾಮ ಮಂದಿರ ಕಟ್ತಾ ಇದ್ದಾರೆ. ಎಲ್ಲರೂ ದೀಪಾವಳಿ ಹಬ್ಬ ಆಚರಿಸಬೇಕಂತ ತಮ್ಮೆಲ್ಲರಿಗೂ ಕೈ ಮುಗಿದು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಳಿಕ ನಿವೃತ್ತ ಎಸಿಪಿ ಸುಬ್ಬಣ್ಣ ಅವರು ಮಾತನಾಡಿ, ಜಯರಾಜು ಅವರು ಕಳೆದ 28 ವರ್ಷಗಳಿಂದ ಗೋವುಗಳ ಸೇವೆ ಮಾಡುತ್ತಿದ್ದು, ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿ ಸುಮಾರು 2,000ಕ್ಕೂ ಹೆಚ್ಚು ರಾಸುಗಳಿಗೆ ಬೂಸ, ಮೂಟೆ ಕಬ್ಬು ವಿತರಣೆ ಮಾಡಿ ತಮ್ಮ ತಾಯಿಯ ಸೇವೆಯನ್ನ ರಾಸುಗಳಲ್ಲಿ ಮಾಡುತ್ತಿದ್ದಾರೆ. ಇವರಿಗೆ ಆ ದೇವರು ಇನ್ನಷ್ಟು ಸೇವೆ ಮಾಡುವ ಶಕ್ತಿ ನೀಡಲಿ ಎಂದರು. ಇವತ್ತು ಸಂಜೆ 4 ಗಂಟೆಯಿಂದ ವೀಕ್ಷಣೆ ಮಾಡಿದ್ದೀರಾ. ಹೊಸಕೋಟೆ ಏನು ನಾವು ಹೊಸಕೋಟೆ ತಾಲೂಕು ಅಂತ ಕರಿತೀವಿ. ಹೊಸಕೋಟೆ ತಾಲೂಕಿನಲ್ಲಿ ಪ್ರತಿ ವರ್ಷ ರಾಸುಗಳಿಗೆ ಕೊಡುವಂಥ ಆಹಾರ ಮತ್ತು ರಾಸುಗಳಿಗೆ ವಿಶೇಷವಾಗಿ ಪೂಜಿಸುವಂಥ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರ ಮುಂದೆ ಅತ್ಯುತ್ತಮವಾದಂಥ ರಾಸುಗಳನ್ನು ಸೆಲೆಕ್ಟ್ ಮಾಡಿ ಆ ರಾಸುಗಳಿಗೆ ಬಹುಮಾನವನ್ನು ಮತ್ತು ರಾಸುಗಳ ಅವ್ರನ್ನ ಬೆಳೆಸ್ತಾ ಇರ್ತಕ್ಕಂಥ ಅಥವಾ ಅವ್ರನ್ನ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಆ ರೈತರುಗಳಿಗೆ ಕರೆದು ಸ್ಟೇಜ್ ಮೇಲೆ ಅವರಿಗೆ ಉತ್ತಮವಾದಂಥ ರಾಸುಗಳನ್ನ ನಾವು ಬೆಳೆಸಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ನಮ್ಮ ಜಯರಾಜ್ ಅವರು ಇವತ್ತೇನು ಮಾಡ್ತಾಯಿದ್ದಾರೆ ಅದು ನಿಜವಾಗ್ಲೂ ಶ್ಲಾಘನೀಯವಾದಂಥ ಒಂದು ಕೆಲಸ. ನಾವು ಮನುಷ್ಯನ ಏನಾದರೂ ಮಾಡ್ಬೋದು, ಮಾಡಿದಾಗ ಮಾತ್ರ ಅವನು ನೆನಪಿಟ್ಕೊಳ್ತಾನೆ, ಅದನ್ನು ನಾಳೆ ಮರೆತು ಬಿಡ್ತಾನೆ. ಆದರೆ ಈ ರಾಸು ಇದೆಯಲ್ಲ ನಮಗೆ ತಾಯಿ ಇದ್ದಾಗೆ. ಅವ್ರ ತಾಯಿ ಹೆಸರಲ್ಲೇ ಅವರು ಇವತ್ತೇನು ಆ ತಾಯಿಯ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಶುಭವಾಗಲಿ. ನನಗೆ ಗೊತ್ತಿದ್ದಾಗೆ ನಮ್ಮಲ್ಲಿ ಒಂದು ವಿಷಯ ತಮಗೆಲ್ಲ ತಿಳಿಸ್ತಾನೆ. ನಮ್ಮ ಜೈ ಮತ್ತು ವಿಜಿ ತಮಗೆಲ್ಲ ಗೊತ್ತಿದ್ದಾಗೆ ಯಾವುದೇ ಒಂದು ದೇವಸ್ಥಾನ, ಒಂದು ಸಂಭ್ರಮ, ಒಂದು ಆಚರಣೆ ಇದ್ದಾಗ ಅಲ್ಲಿ ಜಯ ಮತ್ತು ವಿಜಿ ಇರಬೇಕು. ನನ್ನ ಜನಾಂಗದ ಜೈ ಮತ್ತು ವಿಜಯವರು ಎಲ್ಲಿರ್ತಾರೆ ಅಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಜಯ ಸಿಗುತ್ತೆ ಅನ್ನೋದು ಆಶಾಭಾವನೆ ನಂದು. ಅದೇ ರೀತಿ ಇವತ್ತು ನಮ್ಮ ಜಯ ವಿಜಯವರ ಸನ್ಮುಖದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದ್ದಾಗೆ ತುಂಬ ಅಭಿನಂದನಾಪೂರ್ವಕವಾಗಿ ನಡೆದಿದೆ. ತಾವೆಲ್ಲರೂ ಪತ್ರಿಕಾ ನನ್ನ ಮಿತ್ರರು 4 ಗಂಟೆಯಿಂದ ಇದುವರೆಗೂ ತಾವು ಶ್ರಮಿಸಿ ತಾವು ಕಾಮಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಳಿಕ ಹೂಡಿ ವಿಜಯಕುಮಾರ್ ಅವರು ಮಾತನಾಡಿ, ದಾನ ಧರ್ಮ ಹಾಗೂ ಸೇವೆ ಮಾಡುವುದನ್ನ ನಾವು ಜಯಣ್ಣನವರನ್ನ ನೋಡಿ ಕಲಿಯಬೇಕಾಗಿದೆ. ಏಕೆಂದ್ರೆ ನಾವು ಆ ದಾನ ಧರ್ಮ ಮಾಡಿದಷ್ಟು ಆ ಭಗವಂತ ಇನ್ನಷ್ಟು ಶಕ್ತಿಯನ್ನ ನೀಡುತ್ತಾನೆ. ಜಯಣ್ಣನವರು ಕಳೆದ 28 ವರ್ಷಗಳಿಂದ ಇಂಥ ಮಹಾನ್ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಇವರಿಗೆ ಆ ದೇವರು ಆಯುಷು ಆರೋಗ್ಯ ಜೊತೆಗೆ ಇನ್ನಷ್ಟು ಸೇವೆ ಮಾಡಲು ಶಕ್ತಿ ನೀಡಲಿ ಎಂದರು. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನಿವತ್ತು ಹೊಸಕೋಟೆ ತಾಲೂಕಲ್ಲಿ ನಮ್ಮ ಜಯರಾಜಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ರಾಸುಗಳ ಫ್ಯಾಷನ್ ಶೋ, ಯಾವುದಕ್ಕೂ ಕೂಡ ಈ ಒಂದು ರಾಸುಗಳ ಒಂದು ಫ್ಯಾಷನ್ ಶೋ ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಒಂದು ಮಟ್ಟದಲ್ಲಿ ಈ ಒಂದು ಫ್ಯಾಷನ್ ಶೋ ತೋರಿಸ್ಕೊಡೋಂಥ ಕೆಲಸ ಮಾಡ್ತಾರೆ ಜಯನವರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ಧೂರಿಯಾಗಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸಾವಿರಾರು ರಾಸುಗಳಿಗೆ ಮೇವು ಕೊಡುವಂಥದ್ದು, ಬೂಸ ಮೂಟೆಗಳು ಕೊಡುವಂಥ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಅವ್ರ ತಾಯಿಯವರ ಒಂದು ನೆನಪಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಏನು ದಾನ ಧರ್ಮ ಮಾಡ್ತೀವೋ ಅದು ಜಯರಾಜಣ್ಣವರಲ್ಲಿ ನೋಡಿ ಕಲಿಬೇಕು ಎಲ್ಲರೂ. ಯಾಕಂದರೆ ಏನು ನಾವು ದಾನ ಧರ್ಮ ಮಾಡ್ತೀವೋ ಮಾಡಿದಷ್ಟು ಹೆಚ್ಚಾಗಿ ನಮಗೆ ಶಕ್ತಿ ಕೊಡ್ತಾರೆ ಭಗವಂತ. ಆ ಒಂದು ಕೆಲಸ ಜಯನವ್ರು ಮಾಡ್ತಾಯಿರೋದು ಭಾಳಷ್ಟು ಸಂತೋಷ. ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ ಅಂತ ಈ ಮುಖಾಂತರ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಧನ್ಯವಾದಗಳು. ಏನು 28 ವರ್ಷದಿಂದ ನಮ್ಮ ಸ್ನೇಹಿತರಾದಂಥ ಜಯರಾಜಣ್ಣವರು ಈ ಒಂದು ಕಾರ್ಯ ಮಾಡ್ತಾಯಿದ್ದಾರೆ ಅಂದರೆ ಆ ಭಗವಂತನ ಆಶೀರ್ವಾದ. ಅವರು ಶಿವನ ಪೂಜೆ ಮಾಡ್ತಕ್ಕಂಥ ಒಬ್ಬ ಶಿವನ ಭಕ್ತರು. ಅವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಗೋವಿಂದ ಅಂದರೆ ಗೋಯಿಂದ ಎಲ್ಲ, ಗೋವಿಂದ ಅಂದರೆ ಎಲ್ಲರೂ ವೆಂಕಟರಮಣ ಸ್ವಾಮಿ ಅನ್ಕೊಂಬಿಟ್ಟು. ನಾನು ಮೊನ್ನೆ 2 ತಿಂಗಳದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ತಿರುಪ್ತಿಗೆ. ಗೋವಿಂದ ಅಂದರೆ ಗೋವಿಂದ ಎಲ್ಲ ಅಂಥೇಳಿ ಆ ಗೋಮಾತೆ ಪೂಜೆ ಮಾಡೋ ಒಂದು ಏನು ಆ ಭಗವಂತ ಅವ್ರಿಗೆ ಕರುಣೆ ಕಲ್ಪಿಸಿದ್ದಾನೆ. ಅದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಅವರು ಅವ್ರ ಕುಟುಂಬದವರು ನಡೆಸ್ಕೊಂಡು ಹೋಗಲಿ. ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದನ್ನೇ ಏನು ಆ ಒಂದು ಗೋಮಾತೆ ಏನು ರೈತರು ಇದ್ದಾರೆ, ಈ ದಿನ ನಮ್ಮ ಸೂರ್ಯ
ಇವತ್ತೇನು ಪಥಚಲನ ಆಗ್ತದೆ, ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಅವರು ತುಂಬ ದಿನಗಳಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ 22 ವರ್ಷದಿಂದ. ಒಳ್ಳೆಯದಾಗಲಿ, ಮುಂದೆ ಹಿಂಗೆ ನಡೆಸ್ಕೊಂಡು ಹೋಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ, ಏನು ನಮ್ಮ ರಾಮರು ದೇವಸ್ಥಾನ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಧಾರ್ಮಿಕ ನಮ್ಮ ತಾತ ಮುತ್ತಾತ ಕಾಲಗಳಿಂದ ಏನು ನಡೆಸ್ಕೊಂಬಂದಿದ್ದಾರೆ, ಎಲ್ಲರೂ ಸಹ ಅದೇ ರೀತಿ ಆ ದಿನ ಮನೆಯಲ್ಲಿ ಪೂಜೆ ಮಾಡಿ ದೀಪಾವಳಿ ಹಬ್ಬವನ್ನು ಆಚರಿಸ್ಬೇಕು ಅಂತ ಕೇಳ್ಕೊತ, ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ, ಶುಭರಾತ್ರಿ. ಏನಿವತ್ತು 28 ವರ್ಷದಿಂದ ಮಕರ ಸಂಕ್ರಾಂತಿ ಹಬ್ಬದನ್ನು ವಿಭಿನ್ನವಾಗಿ ಆಚರಿಸ್ಕೊಂಬರ್ತಾರೆ ನಮ್ಮ ಜಯರಾಜಣ್ಣವರು. ಏನು ನಮ್ಮ ಹಸುಗಳಿಗೆ ಬೂಸ ವಿತರಣೆ ಆಗಿರ್ಬೋದು, ಕಬ್ಬುಗಳ ವಿತರಣೆ ಆಗಿರ್ಬೋದು, ಅವ್ರನ್ನ ಕರೆದು ಒಳ್ಳೆಯ ಹಸುಗಳಿಗೆ ಪ್ರೈಸ್ ಕೊಡೋವಂಥದ್ದಾಗಿರ್ಬೋದು. 28 ವರ್ಷದಿಂದ ಅದು ನಾನಾಗಿದ್ರೆ ನನಗೆ ಗೊತ್ತಿಲ್ಲ, ನಾನು ಮಾಡ್ತಾ ಇದ್ನಲ್ಲ. ಒಟ್ಟಿನಲ್ಲಿ ಕಷ್ಟ ಅಂತ ಇರ್ತಾರೆ, ಬಟ್ ಅವರೇ ಹೇಳ್ತಾರೆ, ದೇವರು ಹೆಂಗೋ ಮಾಡಿ ನನಗೆ ನೋಡ್ತಾ ಇರೋ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಕಾನ್ಫಿಡೆನ್ಸ್ ಅವ್ರನ್ನ ಈ ವರ್ಷ ಇಷ್ಟು ಗಂಟ ಅವ್ರ ಜೊತೆಲಿರೋರೆಲ್ಲ ಸಪೋರ್ಟ್ ಮಾಡ್ಕೊಂಬಂದು, ಯಾರು ಅಷ್ಟೇ ಅವ್ರ ಜೊತೆಲಿರೋರು ಒಬ್ಬರು ಕೂಡ ಬೇರೆ ಯಾವುದೋ ಅಪೇಕ್ಷೆ ಇಲ್ದಿರ ಬಂದು ಒಂದು ತಾಯಿಯ ಕೆಲಸ ಅಂತೆಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಅದೇ ನನಗೆ ಜಯಣ್ಣವರಲ್ಲಿ ನೋಡೋದು ಉತ್ಸಾಹ. ಆ ಒಂದು ಏನಿದೆ 28 ವರ್ಷದಿಂದ ಮಾಡೋದೊಂದು ಸುಲಭ ಅಲ್ಲ. ಅವರು ಮಂಜುನಾಥ ಸ್ವಾಮಿ ಭಕ್ತರು ಅವರು ಅಲ್ಲಿಂದ ಇವತ್ತವರೆಗೂ ಮಾಡ್ಕೊಂಬಂದಿರೋದು ಒಂದು ಪುಣ್ಯದ ಕೆಲಸ. ಆ ಪುಣ್ಯದ ಕೆಲಸ ನಾವು ಎಲ್ಲ ಒಂದು ಕಡೆ ಭಾಗಿಯಾಗಬೇಕು ಅಂತ ಪ್ರತಿಯೊಂದು, ನಾನು ಜಯಣ್ಣವ್ರ ಜೊತೆ ಒಂದು 3-4 ವರ್ಷದಿಂದ ನಾವು ಜೊತೆಯಲ್ಲಿದ್ದೀರಿ. ಆ ಪುಣ್ಯದ ಕೆಲಸದಲ್ಲಿ ನಾವು ಭಾಗಿಯಾಗ್ತಾ ಇರ್ತೀವಿ. ಈ ಸರಿ ಒಂದು ಏನು ರಾಮ ಮಂದಿರ ಉದ್ಘಾಟನೆ 500 ವರ್ಷ, ಎಷ್ಟೋ ಜನ ನೋಡಿ ಸಾಯ್ಬೇಕು ಅಂದ್ಕೊಂಡಿರ್ತಾ ಇದ್ದಾರೆ. ಆ ಥರ ಅದೊಂದು ಪುಣ್ಯದ ಕೆಲಸ, ಅದೊಂದು ಹಿಸ್ಟ್ರಿಯಲ್ಲಿ ಯಾವತ್ತು ಅಳ್ಸೋಕ್ಕಾಗ್ದಿರೋಂಥದ್ದೊಂದು ನಮ್ಮ ದೇಶದಲ್ಲಿ ಒಂದು ಕಾರ್ಯಕ್ರಮ ಒಂದು 22ನೇ ತಾರೀಕು ಜಾನ್ವರಿ ನಡೀತದೆ. ಅದರಲ್ಲಿ ನಾವೇನೋ ಒಂದು ಮಾಡ್ಬೇಕು. ನಾವು ಇಲ್ಲೇನು ಮಾಡ್ತೀವಿ ಅಂದ್ರೆ ಜಯಣ್ಣವ್ರು ಒಪ್ಪಲ್ಲ, ಅವ್ರ ಕೈಯಿಂದನೇ ಮಾಡ್ಬೇಕಂತಾರೆ. ಅದಕ್ಕೆ ನಾವೇನೋ ಒಂದು ಮಾಡ್ಬೇಕಂತ ಸುಮಾರು ಒಂದು 5,000 ಫೋಟೋಸು ಹೊಸಕೋಟೆ ಟೌನಲ್ಲಿ ಹಂಚ್ಬೇಕಂತ ಇದು ಮಾಡಿದ್ದೀನಿ. ಇವತ್ತಿಲ್ಲಿ ಒಂದು 2,000 ಫೋಟೋಸ್ ಹಂಚಿದ್ದೀರಿ. ಇನ್ನು ಮುಂದಿನ ದಿನದಲ್ಲಿ ಉದ್ಘಾಟನೆ ಆಗಡೆ ಎಲ್ಲ ಕಡೆ ಒಂದು 3,000 ಫೋಟೋಸ್ ಹಂಚ್ಬೇಕಂತ ಇದ್ದೀರಿ. ಅದಕ್ಕೆ ತುಂಬ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ಜಯಣ್ಣವರು. ಇಂಥ ಕೆಲಸಗಳೇ ಮಾಡಬೇಕು ನಾವು, ಇಂಥ ಒಳ್ಳೆ ಪುಣ್ಯದ ಕೆಲಸಗಳು ಮಾಡಿದ್ರೆ ಮನೆಯಲ್ಲೂ ರಾಮ ಇರಬೇಕು. ಆಲ್ರೆಡಿ ಮನುಷ್ಯರಾಕ್ಷತೆಯಿಂದ ಎಲ್ಲರೂ ಕೊಟ್ಟಿದ್ದಾರೆ ಫೋಟೋ. ನಾನು ಒಂದು ಫ್ರೇಮ್ ಮಾಡಿ ನಮ್ಮ ಕೈಲಾಗದ ಸಹಾಯ ಒಂದು 5,000 ಫೋಟೋಸ್ ಮಾಡಿಸಿದ್ದೀನಿ. ಅದೊಂದು ಮನೆಗೂ ತಲುಪಿ 22ನೇ ತಾರೀಕು ಜನವರಿ ಅಷ್ಟರಲ್ಲಿ ಎಲ್ಲರಿಗೂ ತಲುಪಿಸಿ, ಅದೊಂದು ಮನೇಲಿ ಎಲ್ಲರೂ ಫೋಟೋ ಇಟ್ಟು ಪೂಜೆ ಮಾಡಿ, ದಯವಿಟ್ಟು 22ನೇ ತಾರೀಕು ಜಾನ್ವರಿ ದೀಪಾವಳಿ ಅಂತ ಆಚರಿಸ್ಬೇಕಂತ ಮೋದಿಯವರು ಕರೆ ಕೊಟ್ಟಿದ್ದಾರೆ. ನಾವು ಅದನ್ನೇ ಹೇಳ್ತಾ ಇದ್ದೀರಿ. ಎಲ್ಲರೂ ಈ ಒಂದು ಧಾರ್ಮಿಕ ಕ್ಷೇತ್ರದ ಒಂದು ಪುಣ್ಯದ ಕ್ಷೇತ್ರಕ್ಕೆ ನಾವು ಹೋಗ್ಬೇಕಂತಿದ್ರಿ. ಎಲ್ಲರೂ ಹೋಗಿ ಅಲ್ಲಿ ಒಂದ್ಸಲ ವಿಸಿಟ್ ಮಾಡ್ಕೊಂಬರ್ಬೇಕು. ಈ 22ನೇ ತಾರೀಕು ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಆಚರಣೆ ಮಾಡ್ಬೇಕಂತ ಕೇಳ್ಕೊತ, ಮತ್ತೊಂದು ಸರಿ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ 22ನೇ ತಾರೀಕು ರಾಮಗಂಧ ಉದ್ಘಾಟನೆಯಾದ ಕಾರ್ಯಕ್ರಮದ ಶುಭಾಶಯಗಳು ಹೇಳ್ತಾ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಇನ್ನು ಕಾರ್ಯಕ್ರಮದಲ್ಲಿ ಉತ್ತಮ ರಾಸುಗಳಿಗೆ ರೇಷ್ಮೆ ಸೀರೆ ಹೊದಿಸಿ ಬಹುಮಾನಗಳ ವಿತರಣೆಯನ್ನ ಜಯರಾಜು ಅವರ ಕುಟುಂಬದವರು, ಸ್ನೇಹಿತರು ಹಾಗೂ ಅವರ ಬೀಗರು ನಡೆಸಿಕೊಟ್ಟಿದ್ದಾರೆ.